ಅಂದ್ರೆ ಇವತ್ತೊಂದು ಸರಳವಾದ ಪ್ರಯೋಗವನ್ನು ಮಾಡೋಣ. ಹೌದಾ? ಯಾವ್ದು ಅಂದ್ರೆ ದ್ರವ್ಯದ ಸ್ಥಿತಿಗಳಲ್ಲಿ ಎರಡನೇದು ಯಾವ್ದಪ್ಪ ಅಂದ್ರೆ ದ್ರವ. ದ್ರವ ಅಂದ್ರೆ ಈ ದ್ರವದಲ್ಲಿ ಏನಪ್ಪಾ ಅಂದ್ರೆ ಕಣಗಳು ವಿರಳವಾಗಿರ್ತವೆ. ಅಂದ್ರೆ ಘನ ವಸ್ತುವಿನಕ್ಕಿಂತ ಸ್ವಲ್ಪ ವಿರಳವಾಗಿರ್ತವೆ ಈ ಇರ್ತಕ್ಕಂಥ ಕಣಗಳು. ಹೌದಾ? ಈ ದ್ರವ ವಸ್ತುಗಳು ಅಥವಾ ದ್ರವ ಪದಾರ್ಥಗಳು ಏನ್ ಮಾಡ್ತಪ್ಪ ಅಂದ್ರೆ ತಾವು ಆವರಿಸುವ ಪಾತ್ರೆ ಲೋಟಗಳ ಒಂದು ಸ್ವರೂಪವನ್ನು ಏನಪ್ಪ ಅಂದ್ರೆ ಪಡಿತವ. ಹಾಗಾದ್ರೆ ಈ ಒಂದು ದ್ರವಗಳಲ್ಲಿ ಕಣಗಳು ವಿರಳವಾಗಿ ಅದು ಎಂಬುದನ್ನು ನಾವು ಒಂದು ಉದಾಹರಣೆ ಮೂಲಕ ನೋಡೋಣ. ಹೌದಾ? ಇಲ್ಲೊಂದು ಗ್ಲಾಸ್ ಐತಿ, ಗ್ಲಾಸ್ ಐತಾ? ಈ ಗ್ಲಾಸಿನ ತುಂಬಾ ಏನ್ ಮಾಡಿವಿ, ಇಲ್ಲಿ ತುಂಬಾ ನೀರ್ ಹಾಕಿವಿ ಅಂದ್ರೆ ಇನ್ನು ಒಂದು ಸ್ವಲ್ಪ ಒಂದು ಹನಿ ಹಾಕಿವಿ ಅಂದ್ರೆ ಚೆಲ್ಲರ್ ಇರ್ತದವ. ಇದರಲ್ಲಿ ನಾವು ನೋಡಿ ಆಗ ದ್ರವ ವಸ್ತುಗಳಿಗೆ ಏನಪ್ಪ ಅಂದ್ರೆ ನೀರು, ಹಾಲು, ಡೀಸೆಲ್, ಪೆಟ್ರೋಲ್ ಎಲ್ಲ ಮಾಡ್ತೀವಿ. ಈಗ ನೀರ್ ಹಾಕಿವಲ್ಲ, ಈ ನೀರಿನಲ್ಲಿ ದ್ರವ ವಸ್ತುವಿನಲ್ಲಿ ಕಣಗಳು ವಿರಳವಾಗಿದಾವ ಅಂತ ಹೆಂಗಂತ ನಾವು ಒಂದು ಉದಾಹರಣೆಯ ಮೂಲಕ ನೋಡೋದಾದ್ರ ನೋಡ್ರಿ, ಇಲ್ಲಿ ಒಂದು ಸ್ಪೂನ್ ತಗೊಂಡಿರೋದಿಲ್ಲ, ಈ ಸ್ಪೂನ್ ನಲ್ಲಿ ಇರ್ತಕ್ಕಂಥ ಸಕ್ಕರೆಯನ್ನು ನಾವು ಏನ್ ಮಾಡೋಣ ಇದರಲ್ಲಿ ಹಾಕೋಣ ನಿಧಾನವಾಗಿ. ನೀರು ಚೆಲ್ಲಿಲ್ವಾ? ಯಾಕೆ ನೀರು ಯಾಕೆ ಚೆಲ್ಲಿಲ್ಲವ? ನೀರು ಹಾಕಿ ಅದ್ರಲ್ಲಿ ಹಾಕಿದ್ರು ಚೆಲ್ಬೋದಾಗಿತ್ತಲ್ಲ. ಅಂದ್ರೆ ಯಾಕೆ ಅಂದ್ರೆ ಈ ಸಕ್ಕರೆಯಲ್ಲಿರ್ತಕ್ಕಂಥ ಕಣಗಳು ಅಂದ್ರೆ ಈ ದ್ರವ ರೂಪದಲ್ಲಿ ಏನಂತಂದ್ರೆ ಕಣಗಳು ವಿರಳವಾಗಿರ್ತಾವಲ್ಲ, ಆ ವಿರಳವಾದ ಕಣಗಳ ಮಧ್ಯೆ ಏನ್ ಮಾಡ್ತಪ್ಪ ಅಂದ್ರೆ ಈ ಸಕ್ಕರೆಯಲ್ಲಿರ್ತಕ್ಕಂಥ ಕಣಗಳು ಸೇರಿದ್ದರಿಂದ ಈ ಗ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ ನೀರು ಚೆಲ್ಲಲೇ ಇಲ್ಲ. ಹೌದಾ? ಯಾಕೆ ನೀರು ಚೆಲ್ಲಿಲ್ಲ? ಯಾಕೆಂದ್ರೆ ಈ ನೀರಿನಲ್ಲಿ ಕಣಗಳು ಸ್ವಲ್ಪ ಅಂದ್ರೆ ವಿರಳವಾಗಿದಾವ. ವಿರಳವಾಗಿದ್ದರಿಂದ ನಾವು ಹಾಕಿದಂತ ಸಕ್ಕರೆ ಏನ್ ಮಾಡ್ತಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ವಿರಳವಾದ ಕಣಗಳ ಮಧ್ಯೆ ಇದು ಸೇರಿಕೆ, ಹಂಗಾಗಿ ಇದು ಏನಾಯ್ತು, ನೀರು ಚೆಲ್ಲಿಲ್ಲ. ಆಯ್ತಾ? ಓಕೆ.